ಅಂತಹ ಕಾಳಜಿ ಇರತಕ್ಕಂಥ ವ್ಯಕ್ತಿ ನಿನ್ನೆ ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಶಾಸಕರ ಸಚಿವರಂತ ಭೈರತಿ ಸುರೇಶ್ ರವರ ವಿರುದ್ಧ ಅವ್ರು ಬಳಸಿರ್ತಕ್ಕಂಥ ಪದನ ಇವತ್ತು ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂತ ಪದನ ಬಳಸಿದ್ದಾರೆ. ಅಂತ ಪದನ ಬಳಸಿ ಇವತ್ತು ಸಮರ್ಸ್ಕೊಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಮ್ಮ ಪಕ್ಷದ ಮುಖಂಡರು ಅವ್ರಿಗೆ ಗೌರವಯುತವಾಗಿ ಸ್ವಾಮಿ ನೀವು ಸಜ್ಜನರಿದ್ದೀರಿ, ಬಹಳ ಮಾಧ್ಯಮಗಳಲ್ಲಿ ಸದನದ ಒಳಗಡೆ ಎಲ್ಲ ನಾನೊಬ್ಬ ಮಾದರಿ ನಾಯಕ ಅಂತ ತಾವೇ ಘೋಷಣೆ ಮಾಡ್ಕೊಂಡಿದ್ರ. ಇಂತಹ ಮಾದರಿ ನಾಯಕರು ಇಂತಹ ಭಾಷೆಗಳನ್ನ ಬಳಸೋದು ತಪ್ಪಿದೆ. ಚುನಾಯಿತ ಪ್ರತಿನಿಧಿಯಾದಂತ ತಾವುಗಳು ಇಂತಹ ಪದಗಳನ್ನ ಬಳಸಬಾರ್ದು. ಇದು ಹೆಣ್ಣಿಗೆ ಮಾಡಿರ್ತಕ್ಕಂಥ ಅಗೌರವ, ತಾಯಿ ಸಮಾನರಾದ ಪ್ರತಿಯೊಬ್ಬರು ಮಾಡಿರ್ತಕ್ಕಂಥ ಚ್ಯುತಿ ಬಂದಿದೆ ಅವರ ಹೇಳಿಕೆಗೆ, ನಿಮಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಅಂತ ನಾವು ಮನವಿ ಮೂಲಕ ಅವ್ರಿಗೆ ಇದು ಮಾಡಿದ್ದಾರೆ. ಅದನ್ನ ಅವರು ದೂರು ಕೊಟ್ಟಿದ್ದಾರೆ. ಈಗ ಅವರು ಕಾನೂನು ಪಂಡಿತರು ಆಗಿರೋದ್ರಿಂದ ಅವರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು ಒಂದು 15ರಿಂದ 100 ಕಡೆ ಇವತ್ತು ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ. ಅದರಲ್ಲಿ ಶಾಸಕರ ಭಾವಚಿತ್ರಣ ಇದೆ. ತಾವೊಬ್ಬ ವೃತ್ತಿಲಿ ವಕೀಲರಾಗಿ, ಕಾನೂನು ಪಂಡಿತರಾಗಿ ನೀವಿವತ್ತು ಈ ರೀತಿ ಕಾನೂನು ಬಾಹಿರವಾಗಿ ಇವತ್ತು ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿದ್ರಂದ್ರೆ ಇನ್ನು ಮೇಲೆ ಯಾಕೆ ಕಾನೂನು ಕ್ರಮನ ಇವತ್ತು ಪೊಲೀಸರು ತಗೊಂಡಿಲ್ಲ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕ್ಷಮಾಪಣೆ ಕೊಡ್ಬೇಕು. ಅವ್ರು ಕ್ಷಮಾಪಣೆ ಕೇಳಲಿಲ್ಲ ಅಂದ್ರೆ ಅವ್ರ ಕಾನೂನು ವ್ಯಾಪ್ತಿ ಒಳಗಡೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದೀವಿ. ಈಗ ಅದು ಸಂಬಂಧ ನಿಮ್ಮವ್ರನ್ನ ಕಾನೂನು ವ್ಯಾಪ್ತಿ ಒಳಗಡೆ ಇವತ್ತು ಎಸಿಪಿ ಅವರು, ಇನ್ಸ್ಪೆಕ್ಟರ್ ಅವರು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಕಾನೂನು ಪ್ರಕಾರ ಕಾನೂನಿಗೆ ಯಾರು ವಿರುದ್ಧವಾಗಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಆದ್ರೆ ಕಾನೂನೇ ಉಲ್ಲಂಘನೆ ಮಾಡಿರ್ತಕ್ಕಂಥ ಸುರೇಶ್ ಕುಮಾರ್ ಅವ್ರ ಮೇಲೆ ಯಾಕಿನ್ನೂ ಕ್ರಮ ಕೈಗೊಂಡಿಲ್ಲ? ಯಾಕಿನ್ನೂ ಅವ್ರನ್ನ ಬಂಧಿಸಿಲ್ಲ? ಮೊದಲು ಅವ್ರನ್ನ ಬಂಧಿಸಿ ಕಾನೂನು ತಿಳುವಳಿಕೆ ಇರತಕ್ಕಂಥವ್ರು ತಪ್ಪು ಮಾಡಿದಾಗ ಹೆಚ್ಚಿಗೆ ಶಿಕ್ಷೆ ಕೊಡಬೇಕು. ಜನಸಾಮಾನ್ಯರು, ನೀವು ಜನಪ್ರತಿನಿಧಿಗಳು, ರಾಜಾಜಿನಗರದ ಕ್ಷೇತ್ರ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನೀವ್ ಬೇರೆಯವ್ರನ್ನ ಪ್ರಶ್ನೆ ಮಾಡಕ್ಕಾಗತ್ತಾ? ನೀವು ಬಳಸಿರ್ತಕ್ಕಂಥ ಪದ ಯಾವುದು? ಆ ಪದಕ್ಕೆ ನೀವು ರಾಜ್ಯದ ಜನರ ಕ್ಷಮೆ ಕೋರ್ಬೇಕು, ಮಹಿಳೆಯರಲ್ಲಿ ಕ್ಷಮೆ ಕೋರ್ಬೇಕಂತ ಆಗ್ರಹ ಪಡ್ತಾ ಇದೀವಿ. ಇಲ್ಲ ನಾನು ಮಾತಾಡಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ, ನಾನು ಮಾಡಿರ್ತಕ್ಕಂಥದ್ದು ನಾನು ಸಾಬೀತುಪಡಿಸ್ತೀನಿ ಅನ್ನಂಗಿದ್ರೆ ನೀವು ಸವಾಲ್ ಹಾಕಿ. ಈ ರೀತಿ ನೀವು ದೂರು ಕೊಟ್ಟೇಟ್ಗೆ ಎದುರ್ಕೊಂಡು ಹೋಗುವಂತಾರಲ್ಲ, ಇಂಥ ದೂರುಗಳನ್ನೆಲ್ಲ ನಾವು ಕಾನೂನು ವ್ಯಾಪ್ತಿ ಒಳಗಡೆ ಎದುರಿಸ್ತೀವಿ. ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೀವಿ. ನೀವು ಮೊದಲು ಮಾಡಿರ್ತಕ್ಕಂಥ ಕಾನೂನು ಬಾಹಿರ ಕೃತ್ಯಗಳು ಏನಿದೆ, ಇಲ್ಲಿ ಪೋಸ್ಟರ್ನ ಹಾಕಿ, ಬ್ಯಾನರ್ ಹಾಕಿ, ಅದ್ರ ಬಗ್ಗೆ ಮೊದಲು ಬಂದು ನೀವು ಕ್ಷಮೆ ಕೋರ್ಬೇಕು. ಮೊದಲು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಲಿಖಿತವಾಗಿ ದೂರನ್ನ ಕೊಟ್ಟಿದ್ದೇವೆ.